T20 ವರ್ಲ್ಡ್ ಕಪ್ಪಲ್ಲಿ ಡಬಲ್ ಸೂಪರ್ ಓವರ್. ಎಂಥ ಮ್ಯಾಚ್ ಈ ಮ್ಯಾಚ್! ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ ಮ್ಯಾಚ್ ನಾನು T20 ವರ್ಲ್ಡ್ ಕಪ್ಪಲ್ಲಿ ನೋಡಿದಂಥ ದ ಬೆಸ್ಟ್ ಮ್ಯಾಚ್. ನಮಸ್ಕಾರ, ಎಲ್ಲದಕ್ಕೆ ಸಜ್ಜಾದ ನಂತರ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು ಬೆಸ್ಟ್ ಅನ್ನೋದು ಮ್ಯಾಡ್ ಮ್ಯಾಚ್. ದೇವ ಚಂಚಲೆ, ವಿಜಯಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರಲ್ಲ ಹಾಗೆ ವಿಜಯ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ, ಯಾವ ಟೀಮಿಗೆ ಗೆಲ್ಲಬೇಕು, ಎರಡೂ ಟೀಮ್ ಕೂಡ ಗೆಲ್ಲಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದರು, ಅಥವಾ ಎರಡು ಟೀಮ್ ಕೂಡ ಸೋಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೀವು ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಿ ಹಾಗೆ. ಎರಡು ಟೀಮ್ಸ್ ಎಂತ ಇವರು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ಎರಡು ಟೀಮ್ಸ್ ಸೋಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಆ ಥರ ಇತ್ತು. ವಾವ್! ಈಗ ನೋಡಿ, ಇಂಡಿವಿಜುವಲ್ ಇನ್ನಿಂಗ್ಸ್ ಅಂತ ಬಂದಾಗ ಏನೊಂದು ODI ವರ್ಲ್ಡ್ ಕಪ್ಪಲ್ಲಿ ಬೆಸ್ಟ್ ಇನ್ನಿಂಗ್ಸ್ ಯಾವುದು ನನಗೆ ಮ್ಯಾಕ್ಸ್ವೆಲ್. ಇದು ಅಫ್ಘಾನಿಸ್ತಾನ್ ವಿರುದ್ಧದ ಇನ್ನಿಂಗ್ಸ್ 91ಕ್ಕೆ 7 ಹೋಗಿತ್ತು ನೋಡಿ ಅಫ್ಘಾನಿಸ್ತಾನ್. ಇದು ಲಾಸ್ಟ್ ಏನು 2023 ವರ್ಲ್ಡ್ ಕಪ್ಪಲ್ಲಿ, ಅದಾದಮೇಲೆ ಪವಾಡ ಸದೃಶವಾಗಿ ವಿನ್ ಆದರು. ಹಾಗೆ T20 ಇದರಲ್ಲಿ T20 ವರ್ಲ್ಡ್ ಕಪ್ಪಲ್ಲಿ ನಮಗೆ ಬೆಸ್ಟ್ ಇನ್ನಿಂಗ್ಸ್ ಅಂತ ಅನ್ಸೋದು ಕೊಹ್ಲಿ ಅವ್ರದ್ದು ಪಾಕಿಸ್ತಾನದ ವಿರುದ್ಧ. ಅದೊಂದು 2 ಸಿಕ್ಸು, ಅದು ಎಂಥ ಶಾಟ್. ಅದಾದಮೇಲೆ ನನಗೆ ಹತ್ತಿರ ಬರೋದು ಈ ಗುರ್ಬಾಜ್ ಅವ್ರದ್ದು ಇನ್ನಿಂಗ್ಸ ಅಂತ. ಫಸ್ಟ್ 42 ಬಾಲ್ಗೆ 84 ರನ್ ಚೇಸ್ ಟೈಮಲ್ಲಿ. ಅದಾದ ಮೇಲೆ ಆ ಒಂದು ಸೂಪರ್ ಓವರಲ್ಲಿ 4 ಬಾಲ್ಗೆ 24 ರನ್ ಬೇಕು ಅಂತ ಹೇಳುವಾಗ 3 ಸಿಕ್ಸ್ ಹೊಡೆದು, ಓ ದೇವ ಎಂಥ ಇನ್ನಿಂಗ್ಸ್ ಮಾರ, ಸೀರಿಯಸ್ಲಿ ನನಗೆ ಅವರ ಮುಖ ನೋಡಿ ಬೇಜಾರಾಗೋಯ್ತು, ಅಯ್ಯೋ ದೇವರೇ ಅಂತ. ಆ್ಯಂಡ್ ಈ ಒಂದು ಸೋಲಿನೊಂದಿಗೆ ಅಫ್ಘಾನಿಸ್ತಾನ್ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್. ಅದು ಯಾಕೆ ಏನಂತ ಮತ್ತೆ ಹೇಳ್ತೇನೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಸೌತ್ ಆಫ್ರಿಕಾ 187 ರನ್ ಹೊಡೆದ್ರು, ಹಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು. ಬಟ್ ಎದುರಿಗಿರುವಂತಹ ಟೀಮ್ ಯಾವುದು? ಅಫ್ಘಾನಿಸ್ತಾನ್. ಬೇರೆ ಯಾವುದು ಅಸೋಸಿಯೇಟ್ ನೇಷನ್ ಜೊತೆ 187 ಹೊಡೆದ್ರೆ ಸಾಕು ಮಾರ್ರೆ, ಮೋರ್ ದೆನ್ ಇನಫ್ ಅಂತ ಅನ್ನಿಸ್ಬೋದು. ಬಟ್ ಅಫ್ಘಾನಿಸ್ತಾನ ತುಂಬ ಸ್ಟ್ರಾಂಗ್ ಟೀಮ್. T20 ಕ್ರಿಕೆಟ್ ಅಂತ ಬಂದಾಗ, ಚುಟುಕು ಮಾದರಿಯ ಕ್ರಿಕೆಟ್ ಅಂತ ಬಂದಾಗ ಈ ಒಂದು ಸ್ಕೋರನ್ನು ಇವರು ಚೇಸ್ ಮಾಡಬಲ್ಲರು ಅನ್ನುವಂಥ ಒಂದು ಬ್ಯಾಟಿಂಗ್ ಡೆಪ್ತ್ ಅಂತ ಉಂಟು. ಬಟ್ 9 ವಿಕೆಟ್ ಹೋದ್ಮೇಲೆ ಸಹ ಬ್ಯಾಟಿಂಗ್ ಉಂಟಂತ ನನಗೆ ಗೊತ್ತಿರಲಿಲ್ಲ. ಓ ಮೈ ಗಾಡ್, ನೂರ್ ಅಹ್ಮದ್, ಚಿಂದಿ ಚಿತ್ರಾನ್, ಅವರ ಬಗ್ಗೆ ಸಹ ಮಾತಾಡ್ತೇನೆ. ಇವ್ರದ್ದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ 4 ಓವರ್ಗೆ ಅರ್ಧ ಶತಕ ಬಂದಾಗಿದೆ. ಆ್ಯಂಡ್ ಸೌತ್ ಆಫ್ರಿಕಾದ ಮತ್ತು ಪ್ರತಿ ಇನ್ನಿಂಗ್ಸ್ ಬಗ್ಗೆಲ್ಲ ಮಾತಾಡ್ತಾ ಹೋಗೋದಿಲ್ಲ ನಾನು. ಅಲ್ಲಿ ಏನೋ ಅವ್ರದ್ದು ಇಬ್ಬರು ರಿಕಲ್ಟನ್ ಆಗಿರ್ಬೋದು, ಡಿಕಾಕ್ ಆಗಿರ್ಬೋದು, ಅವರೆಲ್ಲ ಚೆಂದ ಮಾಡಿ ಆಡಿದ್ರು. ಕೊನೆಗೆ 187 ಆಯಿತು. ನಾನು ಪ್ರತಿ ಇನ್ನಿಂಗ್ಸ್ ಈ ಬಾಲ್ ಟು ಬಾಲೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಇವ್ರದ್ದು ಏನು 4 ಓವರ್ಗೆ 50 ರನ್ ಆಗಿ ಹೋಗಿದೆ ಅಫ್ಘಾನಿಸ್ತಾನದು. ಇವತ್ತು ಏನಾದರೂ ಮ್ಯಾಚ್ ಟೈ ಆಗಲಿಕ್ಕೆ ಕಾರಣ ನೀವು ಯಾರು ಅಂತ ಕೇಳಿದರೆ ಇಬ್ಬರು ಅಂತ ಹೇಳ್ತೀರಿ, ರಬಾಡ ಮತ್ತು ಫಾರೂಖಿ ಅಂತ. ಅದಕ್ಕಿಂತ ಮುಂಚೆ ಸೌತ್ ಆಫ್ರಿಕನ್ ಫೀಲ್ಡರ್ಸು ಇವತ್ತು ಏನು ಕ್ಯಾಚ್ ಹಿಡಿತಿದ್ರು ಮಾರ, ಇವತ್ತು ದೇವ ಎಲ್ಲ ಗಾಳಿಯಲ್ಲೇ ಇದ್ರು. ಇವತ್ತು ಸಿಕ್ಕಾಬಟ್ಟೆ ಚಂದದ ಕ್ಯಾಚಿಂಗ್ ಅಂತ ಬಂದಾಗ ಸಾಲಿಡ್, ಇವತ್ತು ಅದ್ಭುತ, ಎಲ್ಲ ರೈಟ್ ಆನ್ ಮನಿ. ಏನು ಮುಕ್ಕಾಲು ಅಂದರೆ ಕ್ಯಾಚ್ ಆಗ್ತದ ಅಥವಾ ಡ್ರಾಪ್ ಆಗ್ತದ ಅಂತ ಅನ್ನಿಸುವಂಥದ್ದನ್ನೆಲ್ಲ ಕ್ಯಾಚ್ ಆಗಿ ಕನ್ವರ್ಟ್ ಮಾಡಿದರು. ಸೂಪರ್. ವಿಕೆಟ್ ಹೋಗ್ತವೆ ಇತ್ತು. ಒಂದು ಕಡೆಯಿಂದ ಗುರ್ಬಾಜ್ ಅವರು ಬಂಡೆ ಕಲ್ತರ ನಿಂತ್ಕೊಂಡಿದ್ರು, 42 ಬಾಲ್ಗೆ 84, ಏನು 200 ಸ್ಟ್ರೈಕ್ ರೇಟಲ್ಲಿ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ನಿಧಾನವಾಗಿ ಒಂದೊಂದೊಂದೊಂದು ವಿಕೆಟ್ ಹೋಗ್ತಾ ಉಂಟು. ಅದಾದರೂ ಕೂಡ ಅವರು ಹೋರಾಟ ಅದೇ ರೀತಿಯಾಗಿ ಜಾರಿಯಲ್ಲಿಟ್ಟಿದ್ರು. ರಾಶಿದ್ ಖಾನ್ ಅವರು ಬಂದರು, ಒಂದು ಯಾರ್ಕರ್ ಬಾಲಿಗೆ ಸ್ವಿಂಕ್ ಅಂತ ಒಂದು 3rd ಮ್ಯಾನ್ ರೀಜನಲ್ಲಿ ಪುಸ್ಕ್ ಅಂತ ಒಂದು 4 ಹೊಡೆದ್ರು, 6 ಹೊಡೆದ್ರು, 3 4 ಹೊಡೆದು ಅಂತ ಅಂದ್ಕೊಳ್ತೇನೆ. ಕೊನೆಗೆ ಇಲ್ಲ, ಇದು ಆಗೋದಿಲ್ಲ ಅಂತವೇ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಯಾವಾಗ ಒಮರ್ಜಾಯ್ ಔಟ್ ಆದರು, ಯಾವಾಗ ರಾಶಿದ್ ಖಾನ್ ಅವರು ಔಟ್ ಆದರು, 8 ವಿಕೆಟ್ ಹೋಗಿ ಆಗಿದೆ. ಈ ಕಡೆಯಿಂದ ಮುಜೀಬ್ ಇದ್ರು, ಅವರೊಂದು ಅಜೀಬಾಗಿ ರನ್ ಔಟ್ ಆದರು. ಎಸ್, ಮುಜೀಬ್. ಆ ಕಡೆಯಿಂದ ನೂರ್ ಅಹ್ಮದ್. ಇನ್ನೂ ಸಹ ತುಂಬ ಉಂಟಪ್ಪ, ಏನು 2 ಓವರಿಗೆ 24 ಆ ಥರ ಏನೋ ಬೇಕು ಅನ್ನುವಂಥ ಸಿಚುವೇಶನ್ನು. ನೂರ್ ಅಹ್ಮದ್ ಅವರು ಬಂದರು. ನಾನು 100 ಸಿಕ್ಸ್ ಹೊಡಿಲಿಕ್ಕೆ ಆಗೋದಿಲ್ಲ ಅಣ್ಣ, ಬಟ್ ಫಸ್ಟ್ ಬಾಲ್ 6 ಹೊಡಿತೇನೆ ಅಂತ ಅಂದ್ಕೊಂಡು ಟಾಪಾರ್ ಅಂತ, ಎಂತ ಯಾವುದು ಅಂದರೆ ಒಟ್ರಾಶಿ ಒಂದು BC 6 ಹೊಡೋದು ಅಂತಲ್ಲ, ಪ್ರಾಪರ್ ಬ್ಯಾಟ್ಸ್ಮನ್ ಹೊಡಿತಾರಲ್ಲ ಆ ಥರದ್ದು ಟಾಪ್ ಅಂತ ಲಾಂಗ್ ಆನ್ ಮೇಲೆ 6 ಹೊಡೆದ್ರು. ಕೊನೆಗೆ ಲಾಸ್ಟ್ ಓವರಿಗೆ 13 ರನ್ ಬೇಕು. ಒಂದೇ ವಿಕೆಟ್ ಕೈಯಲ್ಲಿರೋದು. ಯಾಕಂತಂದರೆ ಮುಜೀಬ್ ಅವರು ಅಜೀಬಾಗಿ ಒಂದು 49th ಓವರ್, ಇದು ಕೊನೆಯ ಬಾಲಲ್ಲಿ ರನ್ಔಟ್ ಆಗಿದ್ದರು. ಎಸ್, ಲಾಸ್ಟ್ ಓವರಿಗೆ ಏನು 13 ರನ್ ಬೇಕು. ಅಫ್ಘಾನಿಸ್ತಾನ ವಿನ್ ಆಗಬೇಕು ಅಂತಂದರೆ ಸ್ಟ್ರೈಕಲ್ಲಿ ಇರೋದು ನೂರ್ ಅಹ್ಮದ್ ಅವರು, ಈ ಕಡೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ಫಾರೂಖಿ ಅವರಿದ್ದಾರೆ. ಫಸ್ಟ್ ಬಾಲೇ ಔಟ್. ಅಲ್ಲಿಗೆ ಮ್ಯಾಚ್ ಮುಗೀತು. ಇಷ್ಟೊಂದು
ಫಸ್ಟ್ ಬಾಲಿಗೆ ಔಟ್ ಆಗೋದಿದ್ರೆ ಇಷ್ಟೆಲ್ಲ ವರ್ಣನೆ ಯಾಕೆ, ಇಷ್ಟೆಲ್ಲ ಹೈಪ್ ಮಾಡೋದು ಯಾಕೆ, ಓವರ್ ಆ್ಯಕ್ಟಿಂಗ್ ಯಾಕೆ ಅಂತಲೇ ಹೇಳ್ಬೋದು. ಓವರ್ ಆ್ಯಕ್ಟಿಂಗಿಗೆ ಸುಮಾರು ರೀಸನ್ ಉಂಟು. ಫಸ್ಟ್ ಬಾಲ್ ರಬಾಡ್ ಅವರು ಹಾಕಿದಂಥ ಫಸ್ಟ್ ಬಾಲ್ ಡಮಾರ್ ಅಂತ ನೂರ್ ಅಹಮದ್ ಅವರು ಕ್ಯಾಚ್ ಕೊಟ್ಟು ಔಟ್ ಆದರು ಮಾರ್ಕ್ರಮ್ ಅವರಿಗೆ. ಅದಾದ ಮೇಲೆ ನೋ ಬಾಲ್ ಅಂತ ಬಂತು. ಎಲ್ಲ ತಲೆಕೆಲ್ಲ ಕೆಟ್ಟೋಯ್ತು ಇವರಿಗೆ. ಎಂತ ಮಾರ್ರೆ, ಒಂದು ವಿಕೆಟ್ ತೆಗೆದರಿಗೆ ನೋ ಬಾಲ್ ಯಾಕೆ ಅಂತ. ಸೊ ಈಗ ಎಂತಾಯಿತು, 6 ಬಾಲಿಗೆ 13 ಇದ್ದದ್ದು ಅದು 6 ಬಾಲಿಗೆ 12 ಆಯಿತು. ನೆಕ್ಸ್ಟ್ ಫ್ರೀ ಹಿಟ್ ಬಾಲ್ ವೈಡ್. ಸೊ ಈಗ ಮತ್ತೆ ಪುನಃ 6 ಬಾಲು 13 ಇದ್ದದ್ದು 12 ಆಯಿತು, 12 ಇದ್ದದ್ದು 11 ಆಯಿತು. 6 ಬಾಲಿಗೆ 11. ಎಲ್ಲಿಯಾರು ಹೀಗೆ ಕಣ್ಣು ಮುಚ್ಚಿ ಸ್ವಿಂಕ್ ಅಂತಲ್ಲ 6 ಎಲ್ಲ ಹೊಡೆದ್ರೆ ಎಸ್ ಫ್ರೀ ಹಿಟ್ ಬಾಲು. ಇನ್ನೂ ಸಹ ಏನೋ ಒಂದು ಲೈಸೆನ್ಸ್ ಇರ್ತದೆ, ಆ ಬಾಲ್ ಕ್ಯಾಚ್ ಆದರೂ ಸಹ ಔಟ್ ಅಲ್ಲ. ಆ ಬಾಲು ಲಾಂಗ್ ಆಫಲ್ಲಿ ಮಾರ್ಕ್ ಆ್ಯನ್ಸನ್ ಅವರು ಕ್ಯಾಚ್ ಬಿಟ್ಟರು, ಬಟ್ ಅದು ಫರಕ್ ಆಗೋದಿಲ್ಲ. ಒಟ್ಟಿನಲ್ಲಿ ಆ ಬಾಲ್ ತಡೆದ್ರೆ ಆಯಿತು. ಆ್ಯಂಡ್ ಆ ಬಾಲಲ್ಲಿ ಓಡಲಿಲ್ಲ. ನೂರ್ ಅಹಮದ್ ಅವ್ರು ಏನು ಹೇಳಿದ್ರು ಅಂತ, ನನ್ನ ಮೇಲೆ ನಂಬಿಕೆ ಇಡಿ, ಫಾರೂಕಿ ಮೇಲೆ ನಂಬಿಕೆ ಇಲ್ಲ ನನಗೆ, ನಾನೇ ಸ್ಟ್ರೈಕ್ ಇಟ್ಕೊಳ್ತೇನೆ ಅಂತ. ಸೊ ಫ್ರೀ ಹಿಟ್ ಬಾಲ್ ಡಾಟ್ ಆಯಿತು. ಸೊ 6 ಬಾಲಿಗೆ 13 6 ಬಾಲಿಗೆ 11 ಆಯಿತು. 6 ಬಾಲಿಗೆ 11 ಇದ್ದದ್ದು 5 ಬಾಲಿಗೆ 11. ನೆಕ್ಸ್ಟ್ ಬಾಲ್ ಟಾಮಾರ್ ಅಂತ 6. ನೂರ್ ಅಹಮದ್ ಅವರದ್ದು 2ನೇ 6. ರಬಾಡ್ ಅವರ ಬೌಲಿಂಗಲ್ಲಿ ಪಾಟ್ ಅಂತ ಸ್ಕ್ವೇರ್ ಲೆಗ್ ಹತ್ರ ಒಂದು 6 ಹೊಡೆದ್ರು. 4 ಬಾಲಿಗೆ 5 ರನ್. ಭಯಂಕರ ಟೆನ್ಷನ್ ಸಿಚುವೇಶನ್ ಎರಡು ಕಡೆಯಿಂದ. ಯಾಕಂತಂದರೆ ಇವರಿಗೆ ಒಂದು 6 ಹೊಡಿಸ್ಕೊಂಡ್ರೆ ಮ್ಯಾಚ್ ಸೋಲ್ತಾರೆ ಸೌತ್ ಆಫ್ರಿಕಾ. ಹಾಗೆ ಅಫ್ಘಾನಿಸ್ತಾನಕ್ಕೆ ಬೇರೆ ವಿಕೆಟ್ ಉಳಿದಿಲ್ಲ. 4 ಬಾಲಿಗೆ 5. ನೆಕ್ಸ್ಟ್ ಬಾಲ್ ಡಾಟ್. ಅಂದರೆ ಅರ್ಧ ಓಡಿದ್ರೆ ಆ್ಯಕ್ಚುಲಿ. ಮತ್ತು ಏನು ಅನಿಸಿತ್ತು ಅಂತ ಗೊತ್ತಿಲ್ಲ, ನೂರ್ ಅಹಮದ್ಗೆ ಇದು 2 ರನ್ ಓಡ್ಲಿಕ್ಕೆ ಆಗೋದಿಲ್ಲ, ನೀನು ವಾಪಸ್ ಓಡು ಮಾರ್ರೆ ಅಂತ ಫಾರೂಕಿಗೆ ಹೇಳಿದರು. 4 ಬಾಲ್ ಇದ್ದದ್ದು 3 ಬಾಲಿಗೆ 5 ಆಯಿತು. ಅದಾದ ಮೇಲೆ ನೆಕ್ಸ್ಟ್ ಬಾಲ್ 2 ರನ್ ಓಡಿದರು. ಈಗ ಏನಾಗಬೇಕು, 2 ಬಾಲಿಗೆ 3 ರನ್ ಆಗಬೇಕು. 3 ಬಾಲ್ 5 ಇದ್ದದ್ದು 2 ಬಾಲಿಗೆ 3 ಆಗಬೇಕು. ಅದು ಬಾಲ್ಸ್ ನೋ ಬಾಲ್. ಅಂದರೆ ಈ ಮ್ಯಾಚು ಸೋಲಿಕ್ಕೆ ರಬಾಡ ಅವರು ಎಷ್ಟು ಶತಾಗತಾಯ ಪ್ರಯತ್ನ ಆಗ್ತಾಯಿದ್ರು. ಈಗ 3 ಬಾಲ್ 5 ಇದ್ದದ್ದು ಆಲ್ ಆಫ್ ಸಡನ್ 2 ರನ್ ಓಡಿದ್ದಾರೆ, ಪ್ಲಸ್ ನೋ ಬಾಲು ಎಲ್ಲ ಸೇರಿ 3 ಬಾಲ್ಗೆ 2 ಅಂತಾಗಿದೆ. ಈಗ ಅಫ್ಘಾನಿಸ್ತಾನ 1 ರನ್ ಓಡಿದ್ರೆ ಟೈ ಆಗ್ತದೆ. ಅಂದರೆ ರನ್ಔಟ್ ಒಂದು ಆಗದಿದ್ದರೆ ಸಾಕು ಅಂತ. ಅದು ಸಹ ನೆಕ್ಸ್ಟ್ ಬಾಲ್ ಫ್ರೀ ಹಿಟ್ ಬಾಲ್. ಆರಾಮಾಗಿ 2 ರನ್ ಕಂಪ್ಲೀಟ್ ಆಗ್ತದೆ ಅಂತವೇ ಅಂದ್ಕೊಂಡದ್ದು. ಯಾಕಂತಂದರೆ ವೈಡ್ ಲಾಂಗ್ ಆಫಿಗೆ ಹೊಡೆದಿದ್ದಾರೆ ನೂರ್ ಅಹಮದ್ ಅವರು. 2 ರನ್ ಓಡ್ತಿದ್ದಾರೆ. ಅಫ್ಘಾನಿಸ್ತಾನ್ ವಿನ್ನಾಗಿ ಆಯಿತು. ಇಲ್ಲ, ಸ್ಕ್ರಿಪ್ಟ್ ಇನ್ನೊಂದು ಚೂರು ಚೇಂಜ್ ಉಂಟು. ಯಾಕಂತಂದರೆ ಮಾರ್ಕ್ ಆ್ಯನ್ಸನ್ ಅವರು ಥ್ರೋ ಮಾಡಿದ್ದು ಕೂಡ ರಬಾಡ್ ಅವರ ಕೈಗೆ ಥ್ರೋ ಮಾಡಿದಲ್ಲ, ಚೂರು ದೂರದಲ್ಲಿ. ಅವರು ಆ ಬಾಲನ್ನು ಕಲೆಕ್ಟ್ ಮಾಡಿ ಡೈವ್ ಹಾಕಿ ವಿಕೆಟಿಗೆ ತಾಗಿಸಿದ್ರು ಕೂಡ ಫಾರೂಕಿ ಅಣ್ಣ ನಿಧಾನ ಓಡಿ ಬರ್ತಿದ್ದಾರೆ. ಎಂತ ಅಂದರೆ ಯಾವ ತಲೆಯಲ್ಲಿದ್ದಾರೆ ಅಂತ ನಂಗೆ ಇನ್ನೂ ಗೊತ್ತಿರಲಿಲ್ಲ. ಎಷ್ಟು ಸ್ಲೋ ಮಾರ್ರೆ ದೇವರೇ. ಥ್ರೋ ಕೂಡ ಏನು ಸ್ಟಂಪ್ ಸಿಗಿರಲಿಲ್ಲ, ಸ್ವಲ್ಪ ದೂರದಲ್ಲಿತ್ತು. 3rd ಅಂಪೈರಿಗೆ ಹೋದಾಗ ಇನ್ನೊಂದು ಚೂರು ಬರಬೇಕಿತ್ತು. ಇನ್ನು ಕ್ರೀಸಲ್ಲಿ ಇಲ್ಲ ಫಾರೂಕಿ. ರನ್ಔಟ್, ಮ್ಯಾಚ್ ಟೈ. ಸೊ ಇವತ್ತು ಮ್ಯಾಚ್ ಸೂಪರ್ ಓವರ್ ತನಕ ಬರಲಿಕ್ಕೆ 2 ಕಾರಣ. ಒಂದು ಫಾರೂಕಿ ಈಸಿಯಾಗಿ 2 ರನ್ ಆಗುವಂಥದ್ದನ್ನು 2 ರನ್ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದು ರಬಾಡ್ ಅವರು 2 ನೋ ಬಾಲ್ ಎಲ್ಲ ಹಾಕಿ ಮ್ಯಾಚ್ ಟೈ ಆಗೋ ತನಕ ತೆಗೆದುಕೊಂಡು ಹೋದರು. ಪುಣ್ಯಕ್ಕೆ ಅದನ್ನು ಕಲೆಕ್ಟ್ ಮಾಡಿ ಡೈವ್ ಹಾಕಿ ಇದು ರನ್ಔಟ್ ಮಾಡಿದ್ರು. ಇಲ್ಲ ಇದ್ದರೆ ಅಫ್ಘಾನಿಸ್ತಾನ ವಿನ್ ಆಗ್ತಾ ಇತ್ತು. ಈಗ ಸೂಪರ್ ಓವರಲ್ಲಿ ಅಫ್ಘಾನಿಸ್ತಾನದ ಮೊದಲ ಬ್ಯಾಟಿಂಗ್ ಏನು ಸ್ಟ್ರೈಕಲ್ಲಿ ಇದ್ದದ್ದು ಅಫ್ಕೋರ್ಸ್ ಇದು ಏನು ಗುರುಬಾಜ್ ಅವರು ಇರಲೇಬೇಕು. 42 ಬಾಲಿಗೆ 84 ರನ್ ಹೊಡೆದಿದ್ದಾರೆ. ಫಾರ್ಮಲ್ಲಿದ್ದಂತಹ ಆಟಗಾರ. ನಾನ್ ಸ್ಟ್ರೈಕರ್ ಎಂಡಲ್ಲಿ ಅವರಿದ್ದಾರೆ. ಸ್ಟ್ರೈಕರ್ ಎಂಡಲ್ಲಿ ಅಜ್ಮತುಲ್ಲಾ ಒಮರ್ ಜಾಯ್ ಅವರು. ಫಸ್ಟ್ 2 ಬಾಲಿಗೆ 4 ಮತ್ತು 6. 2 ಬಾಲಿಗೆ 10 ರನ್. ಅಫ್ಘಾನಿಸ್ತಾನ್ ಪಾಳ್ಯದಲ್ಲಿ ಓಹೋ ಖುಷಿ. ಏನು 4 ಮತ್ತು 6 ಬಂದಾಯ್ತಲ್ಲ, ಚಿಂದಿ ಚಿತ್ರಾನ್ನ ಅಂತ. ನೆಕ್ಸ್ಟ್ 2 ಬಾಲಲ್ಲಿ 2 ಸಿಂಗಲ್ ಬಂತು. 2 ಬಾಲ್ ಹತ್ತಿದ್ದದು 4 ಬಾಲಿಗೆ 12 ರನ್. ನೆಕ್ಸ್ಟ್ 5ನೇ ಬಾಲು ಫಟಾರ್ ಅಂತ ಸ್ಕ್ವೇರ್ ಕಟ್ ಅಲ್ಲಿ ಒಂದು 4 ಹೋಯ್ತು. ಆ್ಯಕ್ಚುಲಿ ರಬಾಡ್ ಅವರು ಭಾರಿ ಟ್ರೈ ಮಾಡಿದ್ದಾರೆ. ಅದನ್ನು ಫುಲ್ ಡೈವ್ ಹಾಕಿ ಹಿಡಿದು ಒಳಗೆ ಇಡಲಿಕ್ಕೆ ಟ್ರೈ ಮಾಡಿದರು. ಬಟ್ ಓಕೆ, 6 ಹೋಗೋದು 4 ಹೋಯ್ತು ಅಂತ ಹೇಳ್ಬೋದು. ಸೊ 5 ಬಾಲಿಗೆ 16 ರನ್. ಕೊನೆಗೆ ಲಾಸ್ಟ್ ಬಾಲಿಗೆ ಸಿಂಗಲ್ 6 ಬಾಲಿಗೆ 17 ರನ್ ಹೊಡೆದಿದ್ದಾರೆ. 18 ರನ್ ಹೊಡಿಬೇಕು. ಇದು ಒಂಥರ ಕಷ್ಟ ಸಾಧ್ಯ. ಇದೆಲ್ಲ ಆಗೋದಿಲ್ಲ ಮಾರೆ ಸೌತ್ ಆಫ್ರಿಕಾಗೆ. ಏನು ಬ್ರೋ, 1 ಓವರಲ್ಲಿ 18 ರನ್ ತುಂಬ ಜಾಸ್ತಿ ಆಯ್ತಲ್ಲ ಬ್ರೋ ಅಂತ. ಬಟ್ ಮ್ಯಾಚೇ ಬೇರೆ ಆಗಬೇಕಂತ ಇವತ್ತು ದೇವರು ವಿಧಿಲಿಖಿತ ಮಾಡಿದ್ರಂತ ಕಾಣ್ತದೆ. ಈಗ ಕಮೆಂಟ್ ಸೆಕ್ಷನಲ್ಲಿ ಬರ್ತದೆ, ದೇವರಲ್ಲ ಬ್ರೋ ಜೈಶಾದು ಸ್ಕ್ರಿಪ್ಟ್ ಅಂತ. ಓಕೆ, ಹಾಂ ಸರಿ. ಏನು ಚೇಸ್ ಸ್ಟಾರ್ಟ್ ಆಯಿತು. ಇವತ್ತು ಬಂದದ್ದು ಫಸ್ಟ್ ಸೂಪರ್ ಓವರಲ್ಲಿ ಚೇಸಿಗೆ ಬಂದದ್ದು
ಬ್ರೇವಿಸ್ ಮತ್ತು ಮಿಲ್ಲರ್ ಅವರು. ಎಸ್, ಫಸ್ಟ್ ಬಾಲಿಗೆ ಸಿಂಗಲ್ ಬರ್ತದೆ, ಒಂದು ಬಾಲಿಗೆ ಒಂದಾಯಿತು. ನೆಕ್ಸ್ಟ್ ಎರಡನೇ ಬಾಲೆ ಬ್ರೇವಿಸ್ ಏನು ಫೇಸ್ ಮಾಡಿದಂಥ ಫಸ್ಟ್ ಬಾಲೆ ಪಾಟಾರ್ ಅಂತ ದೊಡ್ಡ 6, 2 ಬಾಲಿಗೆ 7, ನೆಕ್ಸ್ಟ್ ಬಾಲಲ್ಲೇ ಔಟ್. ಬೈ ದ ವೇ ಬಾಲ್ ಹಾಕಿದ್ದು ಫಾರೂಕಿ ಆಯಿತಾ. ಸೊ 3 ಬಾಲಿಗೆ 7 ಅಂದರೆ ಒಂದು ವಿಕೆಟ್ ಬಿತ್ತು. ಮೋರ್ ದೆನ್ ಎನಿಥಿಂಗ್ ಅಲ್ಲಿ ಒಂದು ಡಾಟ್ ಬಾಲ್ ಆಯಿತು. ನೆಕ್ಸ್ಟ್ 3 ಬಾಲಿಗೆ 11 ರನ್ ಹೊಡಿಬೇಕು ವಿನ್ ಆಗಬೇಕು ಅಂತಂದರೆ 11 ರನ್ ಹೊಡಿಬೇಕು. ಯಾರು ಸೌತ್ ಆಫ್ರಿಕಾ. ಸ್ಟಪ್ಸ್ ಬಂದದ್ದು, ಸ್ಟಪ್ ಅನ್ಲಕ್ಕಿ ಫಾರ್ ಫಾರೂಕಿ, ಅನ್ಲಕ್ಕಿ ಫಾರ್ ಅಫ್ಘಾನಿಸ್ತಾನ್. ಯಾಕಂತಂದರೆ ಆಲ್ಮೋಸ್ಟ್ ರೈಟ್ ಲೆಂತಲ್ಲಿ ಬಿದ್ದಂತಹ ಬಾಲು ಎಡ್ಜಾಗಿ ಥರ್ಡ್ ಮ್ಯಾನ್ ರೀಸನಲ್ಲಿ ಕೀಪರನ್ನು ಪಾಸ್ ಆಗಿ ಸ್ವಿಂಕ್ ಅಂತ 4 ಹೋಯಿತು. ಈಗ ಏನಾಯಿತು, 2 ಬಾಲಿಗೆ ವಿನ್ ಆಗಲಿಕ್ಕೆ 7 ರನ್ ಬೇಕು. ಅಂದರೆ 4 ಬಾಲಿಗೆ 11 ರನ್ ಹೊಡೆದಿದ್ದಾರೆ. 5ನೇ ಬಾಲು ಡಾಟ್ ಬಾಲ್, ರೈಟ್ ಲೆಂತಲ್ಲಿ ಬಾಲ್ ಹಾಕಿದ್ರು ಫಾರೂಕಿ, ಡಾಟ್ ಬಾಲ್. 1 ಬಾಲಿಗೆ 7 ರನ್ ಬೇಕು ವಿನ್ ಆಗಲಿಕ್ಕೆ. ಆಫ್ಕೋರ್ಸ್ ವಿನ್ ಆಗಲಿಕ್ಕೆ ಆಗೋದಿಲ್ಲ. ನೋ ಬಾಲ್ 6 ಎಲ್ಲ ಬಂದರೆ ವಿನ್ ಆಗ್ತದೆ, ಅಂದರೆ ಲೀಗಲ್ ಡೆಲಿವರಿ ಹಾಕಿದರೆ ವಿನ್ ಅಂತೂ ಆಗಲಿಕ್ಕೆ ಆಗೋದಿಲ್ಲ. ಈಗ ಫಸ್ಟ್ ಟ್ರೈ ಮಾಡುವ ಅಂತ ಡಿಸೈಡ್ ಮಾಡಿಕೊಂಡ್ರು ಸೌತ್ ಆಫ್ರಿಕಾ. ಲಾಸ್ಟ್ ಬಾಲ್ ಸ್ಟಪ್ಸ್ ಫಾಟಾರ್ ಅಂತ 6, ಸ್ಟ್ರೈಟ್ 6. ಅಲ್ಲಿಗೆ ಇವರು ಕೂಡ 17 ರನ್, ಅಫ್ಘಾನಿಸ್ತಾನ 17 ರನ್ ಹೊಡೆದ್ರು. ಸೌತ್ ಆಫ್ರಿಕಾ ಆ ಒಂದು ಸೂಪರ್ ಓವರಲ್ಲಿ 2 ಡಾಟ್ ಬಾಲ್ ಬಂದರೂ ಕೂಡ ಮಿಕ್ಕಿದಂಥ 4 ಬಾಲನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಅವರು ಕೂಡ 17 ರನ್ ಹೊಡೆದ್ರು. ಈಗ ಫಸ್ಟ್ ಬ್ಯಾಟಿಂಗ್, ಸೆಕೆಂಡ್ ಸೂಪರ್ ಓವರ್ಗೆ ಇನ್ನೊಂದು ಸೂಪರ್ ಓವರ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಸೌತ್ ಆಫ್ರಿಕಾ. ಬಟ್ ಆಲ್ರೆಡಿ ಬ್ರೇವಿಸ್ ಅವರು ಔಟ್ ಆಗಿದ್ದರು. ಸೊ ಆದ್ದರಿಂದ ಅವರು ಮತ್ತೆ ಪುನಃ ಬ್ಯಾಟಿಂಗ್ ಬರಲಿಕ್ಕಿಲ್ಲ ಸೂಪರ್ ಓವರಲ್ಲಿ. ಆ್ಯಂಡ್ ಫಾರೂಕಿ ಅವರು ಆಲ್ರೆಡಿ ಬೌಲಿಂಗ್ ಹಾಕಿದ್ರಿಂದ 1 ಓವರ್, ಫಾರೂಕಿ ಮತ್ತೆ ಪುನಃ ಬಾಲ್ ಹಾಕಲಿಕ್ಕಿಲ್ಲ. ಬಟ್ ಈ ಒಂದು ಸೆಕೆಂಡ್ ಸೂಪರ್ ಓವರ್ ಬಾಲ್ ಹಾಕಿದ್ದು ಅಜ್ಮತುಲ್ಲಾ ಒಮರ್ಜಾಯ್ ಅವರು 23 ರನ್ ಹೊಡಿಸ್ಕೊಂಡ್ರು. ಸ್ಟಪ್ಸ್ 1 6 ಹೊಡೆದದ್ದು ಮತ್ತು ಮಿಲ್ಲರ್ ಅವರು 2 6 ಹೊಡೆದದ್ದು, 23 ರನ್ ಹರಿದು ಬಂತು. ಸೊ ಇಲ್ಲಿಗೆ 1 ಓವರಲ್ಲಿ 23 ರನ್ ಬಂದಿದೆ, 24 ರನ್ ಬೇಕು ಒಂದು ಸೆಕೆಂಡ್ ಸೂಪರ್ ಓವರನ್ನು ವಿನ್ ಆಗಲಿಕ್ಕೆ ಅಂತಿದ್ದಾಗ ಮೆಜಾರಿಟಿ ಟೈಮ್ಸ್ ಗೊತ್ತಾಗಿ ಹೋಗ್ತದೆ, ಇಲ್ಲ ಇದೆಲ್ಲ ಹೊಡಲಿಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ 1 ಓವರಲ್ಲಿ ಎಲ್ಲಿ ಹೊಡಿದು. ಅದು ಸಹ ಸೂಪರ್ ಓವರಲ್ಲಿ ಇಂಥ ಪ್ರೆಷರ್, ಅದು ಸಹ ಒಂದು ಬೈಲ್ಯಾಟ್ರಲ್ ಸೀರೀಸ್ ಅಲ್ಲ, T20 ವರ್ಲ್ಡ್ ಕಪ್ ಆಗ್ತಾ ಉಂಟು. ಆ್ಯಂಡ್ ಮಾಡು ಇಲ್ಲವೇ ಮಡಿ ಪಂದ್ಯ ಅಫ್ಘಾನಿಸ್ತಾನ್ ಪಾಳ್ಯಕ್ಕೆ. ಇವಾಗ ನೀವು ಒಂದು ತಂಡದ ಕೋಚ್ ಆಗಿದ್ದಿದ್ರೆ ನೀವು ಯಾರನ್ನು ಕಳಿಸ್ತಾ ಇದ್ರಿ ಇದಕ್ಕೆ ಸೆಕೆಂಡ್ ಸೂಪರ್ ಓವರ್ ಆಡಲಿಕ್ಕೆ? ಆಫ್ಕೋರ್ಸ್ ಒಮರ್ಜಾಯ್ ಮತ್ತು ಗುರ್ಬಾಜ್ ಅವ್ರನ್ನ ಕಳಿಸ್ತಾ ಇದ್ರಿ. ಇಲ್ಲ, ಮ್ಯಾಚ್ ಅದು ಅಫ್ಘಾನಿಸ್ತಾನ್ ಮ್ಯಾನೇಜ್ಮೆಂಟ್ ಎಂತ ಡಿಸೈಡ್ ಮಾಡ್ತಂತ ನನಗೆ ಇನ್ನೂ ಸಹ ಗೊತ್ತಿಲ್ಲ. ನಬಿ ಅವ್ರನ್ನ ಕಳಿಸುವ, ಗುರ್ಬಾಜ್ ಅವ್ರನ್ನ ಕಳಿಸೋದು ಬೇಡ, ನಬಿ ಅವ್ರನ್ನ ಕಳಿಸುವ. ಅಟ್ಲೀಸ್ಟ್ ನಬಿ ಅವ್ರನ್ನ ನಾನ್ ಸ್ಟ್ರೈಕರ್ ಎಂಡಲ್ಲಿ ಆದರೂ ಇಟ್ಟರ, ಇಲ್ಲ ಸ್ಟ್ರೈಕರ್ ಎಂಡಲ್ಲಿ ನಬಿ ಅವರನ್ನು. ಯಾಕೆ ಅಂತ ನನಗೆ ಇನ್ನೂ ಸಹ ಅರ್ಥ ಆಗಲಿಲ್ಲ. ಯಾಕಂತಂದರೆ ಫಸ್ಟ್ ಸೂಪರ್ ಓವರಲ್ಲಿ ಗುರ್ಬಾಜ್ ಅವರು ಏನು 6 ಎಲ್ಲ ಹೊಡಿಲಿಲ್ಲ ಅಂತ ಕೂರಿಸಿದರೆ ಎಂತ ಅಂತ ಗೊತ್ತಿಲ್ಲ. ಫಸ್ಟ್ 2 ಬಾಲ್ 0 ರನ್, ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ಔಟ್ ಅದು. ಸೊ ನಬಿಯ ಕಾಂಟ್ರಿಬ್ಯೂಷನ್ ಈ ಒಂದು ಸೆಕೆಂಡ್ ಸೂಪರ್ ಓವರಲ್ಲಿ 2 ಬಾಲಿಗೆ 0 ರನ್. ಬಾಲ್ ಹಾಕ್ತಾ ಇದ್ದದ್ದು ಕೇಶವ್ ಮಹಾರಾಜ್ ಅವರು. ಯಾಕಂತಂದರೆ ಫಸ್ಟ್ ಸೂಪರ್ ಓವರು ಇಡೀ ಬಾಲ್ ಹಾಕಿದ್ರು, ಸೊ ಅವರಿಗೆ ಮತ್ತೆ ಪುನಃ ಬಾಲ್ ಹಾಕುವಂಥ ಅವಕಾಶ ಇಲ್ಲ. ಸೊ ಕೇಶವ್ ಮಹಾರಾಜ್ 2 ಬಾಲಿಗೆ 0, ಆಲ್ಮೋಸ್ಟ್ ಮ್ಯಾಚ್ ವಿನ್ ಆಗಿ ಆಯ್ತು. ಯಾಕಂತಂದರೆ ನೆಕ್ಸ್ಟ್ ಗುರ್ಬಾಜ್ ಬಂದರು, ಬಟ್ 4 ಬಾಲಿಗೆ 24 ರನ್ ಬೇಕು ಸೆಕೆಂಡ್ ಸೂಪರ್ ಓವರ್ ವಿನ್ ಆಗಲಿಕ್ಕೆ. 4 ಬಾಲ್ 24 ಅಂತಂದರೆ ಎಲ್ಲ ಬಾಲ್ ಕೂಡ 6 ಹೊಡಿಲೇಬೇಕು. ಇದು ಆಗೋದಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಬಟ್ ಓ ಮೈ ಗಾಡ್, ಗುರ್ಬಾಜ್ 3 ಬಾಲ್ 3 6, ಅದು ಸಹ ಯಾವ ರೇಂಜಿಗೆ ಅಂತಂದರೆ ಯಾವುದು ಕೂಡ ಅಲಕ್ ಬುಲಕ್ ಶಾಟ್ ಅಲ್ಲ, ಅಥವಾ ಜಸ್ಟ್ ಮಿಸ್ ಆಯಿತು ಎಲ್ಲ ಸಹ ದೊಡ್ಡ ದೊಡ್ಡ 6, ಕ್ಲೀನ್ ಹಿಟ್ 6, 3 ಬಾಲಿಗೆ 3 6. ಸೊ ಲಾಸ್ಟ್ ಬಾಲಿಗೆ 6 ರನ್ ಬೇಕು ವಿನ್ ಆಗಲಿಕ್ಕೆ. ಫುಲ್ ನರ್ವಸ್ ಯಾರು, ಕೇಶವ್ ಮಹಾರಾಜ್ ಅವರು ವೈಡ್ ಹಾಕಿದರು. ಆವಾಗ 1 ಬಾಲಿಗೆ 5 ರನ್ ಆಯಿತು. ಈ ಬಾಲ್ 4 ಬಂದರೆ ಸೆಕೆಂಡ್ ಸೂಪರ್ ಓವರ್ ಮುಗ್ದಿಗೆ ಥರ್ಡ್ ಸೂಪರ್ ಓವರಿಗೆ ಹೋಗ್ತಾ ಇತ್ತು. ಯಾಕಂತಂದರೆ 4 ಬಂದರೆ ಮತ್ತೆ ಪುನಃ ಟೈ ಆಗ್ತದೆ. ವಿನ್ ಆಗಬೇಕು ಅಂತಂದರೆ ಆಫ್ಕೋರ್ಸ್ 6 ಹೊಡಿಬೇಕು. ಯಾಕಂದರೆ 5 ರನ್ ಹೊಡಿಲಿಕ್ಕೆಲ್ಲ ಆಗೋದಿಲ್ಲ, 1 4 1 6. ಆ 6 ಹೊಡೆಯುವಂಥ ಧಾವಂತದಲ್ಲಿ ಕೇಶವ್ ಮಹಾರಾಜ್ ರೈಟ್ ಬಾಲ್, ಅದು ರೈಟ್ ಲೈನ್ ಆ್ಯಂಡ್ ಲೆಂತ್ ಔಟ್ಸೈಡ್ ಆಫ್ ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಬಾಲು ಸ್ಲೈಸ್ ಮಾಡಲಿಕ್ಕೆ ಹೋದರು ಗುರ್ಬಾಜ್ ಅವರು. ಅದು ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಮ್ಯಾಚ್ ಅಲ್ಲಿಯ ತನಕ ತಗೊಂಬಂದು ಮ್ಯಾಚ್ ಅಫ್ಘಾನಿಸ್ತಾನ ಸೋತರು. ನನಗೆ ಸಿಕ್ಕಾಪಟ್ಟೆ ಬೇಜಾರಿತ್ತು. ಯಾಕಂತಂದ್ರೆ ಅಯ್ಯಯ್ಯೋ ಇಲ್ಲೇ ತನಕ ತಗೊಂಬಂದು ಸೋತ್ರಲ್ಲ ಅಂತ ಅಂತ. ಹಾಗಾದ್ರೆ ನೀವು ಹೇಳೋದು ಏನು ಹಾಗಾದ್ರೆ ಸೋಲ್ಬೇಕಿತ್ತ, ಸೌತ್ ಆಫ್ರಿಕಾ ಸೋಲ್ಬೇಕಿತ್ತ ಅಂತ? ಹಾಗೆ ಅಲ್ಲ, ಈ ಒಂದು ಸೋಲಿನೊಂದಿಗೆ ಆಲ್ಮೋಸ್ಟ್ ಅಫ್ಘಾನಿಸ್ತಾನ ಔಟ್ ಆಫ್ ದ ಟೂರ್ನಮೆಂಟ್. ಯಾಕಂತಂದರೆ ಅಫ್ಘಾನಿಸ್ತಾನ ಸೆಮಿಫೈನಲಿಗೆ ಹೋಗಬೇಕು ಅಂತಂದರೆ ನ್ಯೂಜಿಲೆಂಡ್ ಅಥವಾ ಸೌತ್ ಆಫ್ರಿಕಾ 2 ಮ್ಯಾಚ್ ಗೆಲ್ಲಬೇಕು. ನ್ಯೂಜಿಲೆಂಡಿದ್ದು ರನ್ ರೇಟ್ ಕೂಡ ಸಿಕ್ಕಾಪಟ್ಟೆ ಸೂಪರ್ ಉಂಟು. ನಿನ್ನೆ UAE ವಿರುದ್ಧ 10 ವಿಕೆಟ್ಗಳ ಭರ್ಜರಿ ಜಯ. ಸೊ ನ್ಯೂಜಿಲೆಂಡನ್ನು ರನ್ ರೇಟ್ ಆಧಾರದಲ್ಲಿ ಅಂತೂ ಇವರಿಗೆ
ಅಡಿಮೇಲು ಮಾಡಲಿಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ಅಫ್ಘಾನಿಸ್ತಾನ UAE ಮತ್ತು ಕ್ಯಾನಡಾ ವಿರುದ್ಧ ಗೆಲ್ಲಬೇಕು ಒಳ್ಳೆ ರನ್ ರೇಟ್ ಜೊತೆಗೆ. ಹಾಗೆಯೇ ಸೌತ್ ಆಫ್ರಿಕಾ ತನ್ನ ನೆಕ್ಸ್ಟ್ 2 ಮ್ಯಾಚ್ಗಳನ್ನು ಸೋಲ್ಬೇಕು. ಒಂದು ನ್ಯೂಜಿಲ್ಯಾಂಡ್ ವಿರುದ್ಧ ಸೋಲ್ಬೇಕು, ಇನ್ನೊಂದು ಐ ಥಿಂಕ್ UAE ಅಥವಾ ಕ್ಯಾನಡಾ ವಿರುದ್ಧ ಅವ್ರದ್ದೊಂದು ಮ್ಯಾಚ್ ಉಂಟಲ್ಲ, ಆ ಮ್ಯಾಚನ್ನು ಸೋತು ರನ್ ರೇಟ್ ಆಧಾರದಲ್ಲಿ ಅಫ್ಘಾನಿಸ್ತಾನ ಸೌತ್ ಆಫ್ರಿಕಾಕ್ಕಿಂತ ಮೇಲೆ ಇದ್ದರೆ ಅವು ಸೆಮಿಫೈನಲಿಗೆ ಹೋಗ್ಬೋದು, ಇಲ್ಲದಿದ್ದರೆ ಡಮಾರೆ. ಸೊ ಆದ್ದರಿಂದ ಅಫ್ಘಾನಿಸ್ತಾನ ಔಟ್ ಆಫ್ ದ ಟೂರ್ನಮೆಂಟ್. ನನಗೆ ಇಲ್ಲಿಯ ತನಕ ಬಂದು ಸೋತ್ರಲ್ಲ, ಎಸ್ಪೆಷಲಿ ಆ ಗುರ್ಬಾಜ್ ಆಡಿದಂಥ ರೀತಿ, ಆ 3 ಬಾಲ್ಗೆ 3 ಸಿಕ್ಸ್ ಹೊಡೆದದ್ದು, ಅದಾದಮೇಲೆ ಅದಕ್ಕಿಂತ ಮುಂಚೆ ಗುರ್ಬಾಜ್ ಅಫ್ಕೋರ್ಸ್ 42 ಬಾಲಿಗೆ 84 ರನ್ನು, ಮತ್ತು ನೂರ್ ಅಹಮದ್ ಇದು ಬ್ಯಾಟಿಂಗ್ 2 ಸಿಕ್ಸ್ ಹೊಡೆದದ್ದು. ಈಗ ನನಗೆ ಭಯ ಆಗ್ತಿರೋದು ಯಾರ ಬಗ್ಗೆ ಅಂತಂದರೆ ಫಾರೂಕಿ ಬಗ್ಗೆ. ಯಾಕೆಂತಂದರೆ ನೋಡಿ, ಅಫ್ಘಾನಿಸ್ತಾನದಲ್ಲಿ ಯಾರಿದು ಆಡಳಿತ ಇರೋದು? ತಾಲಿಬಾನ್ ಅವ್ರದ್ದು ಆಡಳಿತ. ಅವರು ತಾಲಿಬಾನ್ ಟೆರರಿಸ್ಟ್ ಯಾವ ಥರ ಅಂತ ನಿಮಗೆ ಗೊತ್ತುಂಟು, ತಲೆ ಕೆಟ್ಟೋದವ್ರು ಮಾರ್ರೆ. ಈ ಗುರ್ಬಾಜು ವಾಪಸ್ ಬರೋದನ್ನೇ ಕಾದ್ಕೊಂಡು ಡಮ 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 ಅಂತ ಮಾಡಿದರೆ ಕಷ್ಟ. ಯಾಕಂತಂದರೆ ಅವ್ರು ಎಂಥವ್ರಂತ ಮತ್ತು ಜಾಸ್ತಿ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಮತ್ತು ಕಮ್ಯುನಿಟಿ ಗೈಡ್ಲೈನ್ಸಿಂದ ಈ ವಿಡಿಯೋ ಮತ್ತು ಡಿಲೀಟ್ ಆಗೋದ್ರ ಸಹ ಕಷ್ಟ. ಸೊ ಫುಲ್ ಇವತ್ತು ಡ್ರೆಸ್ಸಿಂಗ್ ರೂಮಲ್ಲಿ ರಾಶಿದ್ ಖಾನ್ ಅವ್ರು ಹಾಕ್ಕೊಂಡು ಗುಮ್ತಾರ ಅಂತ ಫಾರೂಕಿಗೆ. ಒಂದು ಓಡ್ಲಿಕ್ಕೆ ಆಗಲಿಲ್ವಾ ಅಲ್ಲಿ? ರಬಾಡೆ 2 ನೋಬಾಲ್ ಹಾಕಿ ಮ್ಯಾಚ್ ವಿನ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ, ನಿಮಗೆ ಅಂತ ಮಾರೇ ಪ್ರಾಬ್ಲಮ್ ಓಡಲಿಕ್ಕೆ ಅಂತ. ಆ್ಯಕ್ಚುಲಿ 2 ರನ್ ಈಸಿಯಾಗಿ 2 ರನ್ ಆಗುವಂಥದ್ದನ್ನು ಫಾರೂಕಿ ಮಾಡಲಿಲ್ಲ ಅನ್ನೋದು ಒಂದು ಬೇಸರದ ವಿಷಯ. ಮ್ಯಾಚ್ ಏನು ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಾಹ್, ನೆಕ್ಸ್ಟ್ ಲೆವೆಲ್ ಮ್ಯಾಚ್. ಈ ಮ್ಯಾಚನ್ನು ನೀವು ಮಿಸ್ ಮಾಡಿಕೊಂಡಿದ್ರೆ T20 ವರ್ಲ್ಡ್ ಕಪ್ಗಳಲ್ಲಿ ಈ ಥರದ ಮ್ಯಾಚೆಲ್ಲ ನೋಡೋದು ಭಾರಿ ಅಪರೂಪ. ಅಫ್ಘಾನಿಸ್ತಾನ ಇದೇ ಥರ 2 ಸೂಪರ್ ಓವರ್ಸ್ ಆಡಿಕೊಂಡು ನಮ್ಮ ಎಗೇನ್ಸ್ಟ್ ಒಂದು ಸೋತಿದ್ರು. ಬೆಂಗಳೂರಲ್ಲೇ ಆದ ಮ್ಯಾಚ್. ಐ ಥಿಂಕ್ ರೋಹಿತ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಚಂದ ಮಾಡಿ ಆಡಿದರು ಆ ಮ್ಯಾಚನ್ನು. ಅದು 2 ಸೂಪರ್ ಓವರಿಗೆ ಹೋಯಿತು. ಬಟ್ ಸೆಕೆಂಡ್ ಸೂಪರ್ ಓವರಲ್ಲಿ ಐ ಥಿಂಕ್ ರವಿ ಬಿಷ್ಣೋಯ್ ಅವರು ಬಾಲ್ ಹಾಕಿದ್ದು ಸಿಕ್ಕಾಪಟ್ಟೆ ಕೆಟ್ಟದಾಗಿ ಆಡಿದ್ರು. ಸೆಕೆಂಡ್ ಸೂಪರ್ ಓವರಲ್ಲಿ ಭಾರಿ ಕೆಟ್ಟದಾಗಿ ಆಡಿದರು. ಬಟ್ ಇದು ಹಾಗೆ ಅಲ್ಲ, ಏನು 2ನೇ ಸೂಪರ್ ಓವರಲ್ಲಿ ಸಹ ಅವ್ರು ತೋರಿದಂಥ ಪ್ರದರ್ಶನ, ಯಮ್ಮ ದೇವ ಚಿಂದಿ ಚಿತ್ರಾನ್ನ. ಸರಿ, ಇದು ಸ್ಪೆಷಲಾಗಿ ಸುಮಾರು ಜನ ಕೇಳಿದರೆ ವೀಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ಮಾಡ್ತಾ ಇರೋದು. ನೀವು ಈ ಮ್ಯಾಚ್ ಮಿಸ್ ಮಾಡಿಕೊಂಡಿದ್ರೆ ಓ ಮೈ ಗಾಡ್. ಸರಿಯಾಗಿದೆ ಬರುವ. ನಮಸ್ಕಾರ.